ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯಲ್ಲಿರುವ ಪುರಾಣ ಪ್ರಸಿದ್ಧದಲ್ಲಿ ಬ್ರಹ್ಮರಥೋತ್ಸವ ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಬೆಳಗಿನ ಜಾವವೇ ವಿಶೇಷ ಪೂಜೆ, ಅಲಂಕಾರ ಮತ್ತು ಹೋಮ ಹವನಗಳು ನೆರವೇರಿದವು. ದೇವಾಲಯವು ವೈಭವಯುತವಾಗಿ ಹೂವುಗಳಿಂದ ಅಲಂಕರಿಸಲ್ಪಟ್ಟು ಮಂಗಳವಾದ್ಯಗಳ ನಾದದೊಂದಿಗೆ ರಥವನ್ನು ಎಳೆದು ಭಕ್ತರು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರು. ರಥೋತ್ಸವದ ವೇಳೆ ಗೋವಿಂದ ಘೋಷಣೆಗಳು ಮುಳುಗಿದವು. ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ಹರಕೆ ತೀರಿಸಿ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ದೇವರ ದರ್ಶನ ಪಡೆದು ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು, ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ಯಾಟರಾಯ ಸ್ವಾಮಿ ಎಲ್ಲರ ಮೇಲೂ ಕೃಪೆ ಕಟಾಕ್ಷ ಇರಲಿ, ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಲಭಿಸಿ ಉಜ್ವಲ ಭವಿಷ್ಯ ದೊರಕಲಿ, ರೈತರಿಗೆ ಈ ವರ್ಷ ಸಮರ್ಪಕ ಮಳೆ ಸಮೃದ್ಧ ಬೆಳೆ ಉಂಟಾಗಿ ಜನರು ಆಯುಷ್ ಮತ್ತು ಆರೋಗ್ಯದಿಂದ ಜೀವನ ಸಾಗಿಸಲಿ ಎಂದು ಪ್ರಾರ್ಥಿಸಿದರು. ಉತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಗ್ರಾಮಸ್ಥರ ಸರ್ಕಾರದಿಂದ ಕಾರ್ಯಕ್ರಮವು ಶಾಂತಿಯುತವಾಗಿ ಮತ್ತು ಶಿಸ್ತಿನಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ದೊಡ್ಡದಾಸರಹಳ್ಳಿ ದೇವರಾಜ್, ಚಿಕ್ಕದಾಸರಹಳ್ಳಿ ವೇಣುಗೋಪಾಲ್, ಆನಂದ್, ಮಳಮಾಚನಹಳ್ಳಿ ಸಂತೋಷ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಾರೆ ಬ್ರಹ್ಮರಥೋತ್ಸವವು ಗ್ರಾಮೀಣ ಭಕ್ತಿ ಪರಂಪರೆಯನ್ನು ಮೆಲುಕು ಹಾಕುವಂತಾಗಿದ್ದು, ಸಮುದಾಯದಲ್ಲಿ ಐಕ್ಯತೆ ಮತ್ತು ಧಾರ್ಮಿಕ ಸೌಹಾರ್ದತೆಯ ಸಂದೇಶವನ್ನು ಸಾರಿತ್ತು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಸಂತ ಕಾಲದಲ್ಲಿ ಈ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಹೋಳಿ ಹುಣ್ಣಿಮೆನ ನಾವು ಪರಿಷೆ ರೂಪದಲ್ಲಿ, ಜಾತ್ರಾ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ. ಈ ವರ್ಷನೂ ಸಹ ಬಹಳ ಅದ್ದೂರಿಯಾಗಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋಂಥದ್ದು. ಮತ್ತೆ ತೇರು ಸಹ ಹೆಚ್ಚಿನದಾಗಿ ಹೂವಿನಲ್ಲಿ ಅಲಂಕಾರಗೊಂಡು ಸ್ವಾಮಿ ಅಲ್ಲಿ ವಿಗ್ರಹಗಳನ್ನ ಇಟ್ಟು ಇವತ್ತು ತೇರ್ನ ಎಳೆಯಂತ ಕೆಲಸನ ಸಹ ಆಗ್ತಾ ಇರೋಂಥದ್ದು. ಎಲ್ಲ ಭಕ್ತರಿಗೂ ಸಹ ಇಲ್ಲೊಂದು ನಂಬಿಕೆ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಈ ಬ್ಯಾಟರಾಯ ಸ್ವಾಮಿ ಆಶೀರ್ವಾದ ಇರಬೇಕು ಅಂತೇಳಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳೋಂಥದ್ದು. ಮತ್ತೆ ಕದ್ರುಣ್ಣೆ ಅಂತ ನಾವೇನು ಹೇಳ್ತೀವಿ, ಆ ನರಸಿಂಹಸ್ವಾಮಿ ಹುಣ್ಣಿಮೆ ಹಬ್ಬನೂ ಸಹ ಇವತ್ತಿರೋದ್ರಿಂದ ಬಹಳಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ತಮ್ಮ ಮನೆಗಳನ್ನೆಲ್ಲ ಸುಣ್ಣ ಬಣ್ಣ ಮಾಡಿಕೊಂಡು ಶಿವರಾತ್ರಿ ಇರೋಂಥವ್ರನ್ನ ಎಲ್ಲರೂ ಸಹ ಕದ್ರುಣ್ಣೆಗೆ ಊಟಕ್ಕೆ ಆಮಂತ್ರಣ ಮಾಡಿ ಊಟ ಉಣಬಡಿಸೋಂಥದ್ದು ನಮ್ಮೆಲ್ಲ ಜನಗಳ ಒಂದು ಪದ್ಧತಿ. ಅದೇ ರೀತಿ ಕದ್ರುಣ್ಣವಿರೋಂಥವ್ರನ್ನ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಜನ ಕರೆದು ಅವ್ರಿಗೆ ಸತ್ಕಾರ ಮಾಡಿ ಊಟೋಪಚಾರಗಳು ಕೊಡೋಂಥದ್ದು ನಾವು ನೋಡ್ತಾ ಬಂದಿರ್ತೀವಿ. ಇದು ನಮ್ಮ ಈ ಬಯಲುಸೀಮೆಯ ಒಂದು ಜೀವನಾಡಿಯಾಗಿ ಬಂದಿರೋಂಥ ಒಂದು ವಿಶೇಷವಾದಂಥ ಹಬ್ಬ. ಇಲ್ಲಿ ಪರಿಷೆ ರೂಪದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಸೇರೋಂಥದ್ದು ಆ ಬ್ಯಾಟರಾಯ ಸ್ವಾಮಿ ಇಲ್ಲಿ ನೆಲೆಸಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಒಳಿತು ಮಾಡೋಂಥದ್ದು ನಮ್ಮೆಲ್ಲರ ನಂಬಿಕೆ. ಹೀಗಾಗಿ ಆ ಭಗವಂತ ಎಲ್ರಿಗೂ ಕಾಪಾಡಲಿ. ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನ ಎಲ್ರಿಗೂ ಸಹ ತಿಳಿಸ್ತಾ ಇದ್ದೀನಿ. Yeah.